ಹಾಯ್ ನಮಸ್ಕಾರ ಎಲ್ಲರಿಗೂ. ತುಂಬ ದಿನವೇ ಆಗೋಯ್ತು ನಾನಂತೂ ವಿಡಿಯೋ ಪೋಸ್ಟ್ ಮಾಡಿ. ಗೊತ್ತಿರಬೇಕು, ಮನೆ ಗೃಹ ಪ್ರವೇಶ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಎಷ್ಟು ಕೆಲಸಗಳಿರುತ್ತೆ ಮನೆಯಲ್ಲಿ ಅಂತ. ಹಾಗಾಗಿ ವಿಡಿಯೋ ಕೂಡ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬಾ ಕೆಲಸ ಇತ್ತು ಮನೆಯಲ್ಲಿ. ಹಾಗಾಗಿ ವಿಡಿಯೋನ ಕೂಡ ಅಪ್ಲೋಡ್ ಮಾಡಲಿಲ್ಲ. ಎಲ್ಲರಿಗೂ ಸಾರಿ ಅಂತ ಕೇಳ್ತಾ ಬನ್ನಿ. ವಿಡಿಯೋ ನನಗೆ ನಾನು ಎಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ. ಹಾಗೆ ಗೃಹ ಪ್ರವೇಶದ್ದು ವಿಡಿಯೋ ಕೂಡ ಹಾಕ್ತೀನಿ. ಯಾವುದೂ ಕೂಡ ಮಿಸ್ ಮಾಡ್ಕೊಂಬಿಡಿ. ಯಾರ್ಯಾರು ಬಂದಿದ್ದರು, ಹಾಗೆ ಏನೆಲ್ಲ ಮಾಡಿಸಿದ್ವಿ, ಏನು ಅಡುಗೆ ಮಾಡಿಸಿದ್ವಿ, ನನ್ನ ಬ್ಲೌಸ್ ಆಗಿರ್ಬೋದು, ನನ್ನ ಸ್ಯಾರಿ ಆಗಿರ್ಬೋದು, ಮಕ್ಕಳು ಬಟ್ಟೆ ಆಗಿರ್ಬೋದು, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಹಾಗೆ ಮನೆ ದೇವ್ರ ದೇವಸ್ಥಾನಕ್ಕೆ ಬರಬೇಕಾಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಚಿಕ್ಕಬಳ್ಳಾಪುರ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು. ಇಲ್ಲೆಲ್ಲ ಆಲ್ಟ್ರೇಷನ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನನ್ನ ಮಗ ಇಲ್ಲಿ ಒಂದು ತುಂಬ ದೊಡ್ಡದಾಗಿರೋವಂಥ ಕೆರೆ ಇದೆ. ಆ ಕೆರೆ ಹತ್ರ ಹಾವನ್ನ ನೋಡಬೇಕು ಅಂತ ಅಂದ. ಇಲ್ಲಿ ಯಾವಾಗಲೂ ಹಾವು ಜಾಸ್ತಿ ಕಾಣಿಸ್ಕೊತಾ ಇರ್ತವೆ. ಹಾಗಾಗಿ ಹಾವನ್ನ ನೋಡಬೇಕು ಅಂತ ಅಂದ. ಇಲ್ಲಿ ಬಂದು ಒಂದೇ ಒಂದು ಹಾವು ಕಣ್ಣಿಗೆ ಕಾಣಿಸ್ತು. ಹಾಗೆ ನೋಡಿಕೊಂಡು ಅಲ್ಲಿ ಕೆರೆ ತುಂಬ ದೊಡ್ಡದಿತ್ತು. ಅಲ್ಲೇ ಒಂದೇ ಒಂದು ನಿಮಿಷ, 1-2 ನಿಮಿಷ ಅಲ್ಲಿ ರಿಲ್ಯಾಕ್ಸ್ ಆಗಿ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ನೋಡಿಕೊಂಡು. ಮತ್ತು ಅಲ್ಲಿಂದ ವಾಪಸ್ ಬಂದು ತಿಂಡಿ ಕೂಡ ತಿಂದಿರಲಿಲ್ಲ. ಹಾಗಾಗಿ ಹೋಟೆಲ್ಗೆ ಬಂದು ತಿಂಡಿ ತಿನ್ನೋಣ ಅಂತ ಕೂಡ ಬಂದ್ವಿ ನಾವು. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಎಲ್ಲ ಚೆನ್ನಾಗಾಗಿತ್ತು. ನಾನಿಲ್ಲಿ ಅಡ್ಯಾರ್ ಭವನ್ ಅಂತ ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ ಇರೋವಂಥದ್ದು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು. ಊಟ ಕೂಡ ನಾನು ಮನೆಯಲ್ಲೂ ಏನೂ ಕೂಡ ಮಾಡಿರಲಿಲ್ಲ. ನನ್ನ ಚಿಕ್ಕ ಮಗಳಿಗೆ ಮಾತ್ರ ಹೋಟ್ಲಲ್ಲೇ ತಂದು ಕೊಟ್ಟಿದ್ದೆ. ನಾನು ಕೂಡ ಇಲ್ಲಿ ಹೋಟೆಲಲ್ಲೇ ಕೂಡ ತಿಂದ್ಕೊಂಡು ಮನೆ ಕಡೆ ಹೊರಟೆ. ಮನೆ ಕಡೆ ಹೋದ್ಮೇಲೆ ಮನೆಯಲ್ಲಿ ಬೆಳಗ್ಗೆನೂ ಹೋಟೆಲಲ್ಲೇ ತಿಂದಿದ್ವಿ. ಹಾಗಾಗಿ ಇಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಟೊಮೊಟೊ ಚಟ್ನಿ ಮಾಡೋಣ ಅಂತ ಎಲ್ಲ ಹೆಚ್ಚಿ, ರಾತ್ರಿಗೂ ಆಗುತ್ತೆ ಇದು ಅನ್ನಕ್ಕೆ ಹಾಗೆ ಮುದ್ದೆಗೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಟೊಮೊಟೊ ಚಟ್ನಿನ ಕೂಡ ಮಾಡ್ಕೊತಾ ಇದ್ದೆ. ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ. ಗೊತ್ತಿರಬೇಕು, ಯಾವುದಾದ್ರು ಫಂಕ್ಷನ್ಸ್ಗಳು ಆಯಿತು ಅಂತ ಅಂದರೆ ಒಂಟಿವರೆ ಇರೋರಂತೂ ತುಂಬಾ ಕಷ್ಟ ಆಗುತ್ತೆ. ಏನಾದರೂ ಹಬ್ಬ ಇದಿತ್ತು ಅಂತ ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರಾದರೂ ಇದ್ದರೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋರಿದ್ದರೆ ಕೂಡ ತುಂಬ ಚೆನ್ನಾಗಿ ಅಂದರೆ ಕೆಲಸನೂ ಕೂಡ ಫಾಸ್ಟಾಗಿ ಆಗುತ್ತೆ. ಹಾಗೆ ಇಲ್ಲಿ ಟೊಮೊಟೊ ಚಟ್ನಿಗೆ ನಾನು ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಕಡಲೆಬೇಳೆನ ಹುರಿದು ಪೌಡರ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟೇಸ್ಟ್ ಕೂಡ ಯಾವತ್ತಾದರೂ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಮುಗಿಸ್ಕೊಂಡು ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಬಂದೆ. ನಮ್ಮ ಹುಡುಗರು, ನನ್ನ ಮಗಳು, ದೊಡ್ಡ ಮಗಳು ಹೇಳ್ತಾಯಿದ್ಲು, ಅಮ್ಮ ಮೆಹಂದಿ ಹಾಕಿಸ್ಕೊಳ್ರಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇದ್ಲು. ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಸುಮಾರು ಹೊತ್ತು ಕೂತ್ಕೊಬೇಕಾಗುತ್ತೆ. ಹಂಗಾಗಿ ನನಗೆ ತುಂಬ ಅಂದರೆ ತುಂಬಾ ತಾಳ್ಮೆ ಕಡಿಮೆ ನನಗೆ ಕೂತ್ಕೊಳ್ಳೋ ಅಂಥ ವಿಚಾರದಲ್ಲಿ. ಹಾಗೆ ಇರಲಿ ಅಂದ್ಬಿಟ್ಟು ಯಾವುದೋ ಒಂದು ಸಿಂಪಲ್ಲಾಗಿರೋವಂಥದ್ದು, ಮಕ್ಕಳು ಬೇಜಾರು ಮಾಡ್ಕೊತಾರೆ ಅಂತ ನಾನು ಕೂಡ ಇಲ್ಲಿ ಮೆಹಂದಿನ ಕೂಡ ಹಾಕಿಸ್ಕೊಂಡೆ. ಮೆಹಂದಿನ ಯಾವುದೋ ಅರೇಬಿಕ್ ಅಂತೆ, ಅದನ್ನು ಕೂಡ ಇಲ್ಲಿ ಬಂದು ಹಾಕಿಸ್ಕೊಂಡು ನಾನು ನನ್ನ ಮಗಳು ಇಬ್ಬರು ಕೂಡ ಒಂದೊಂದು ಕಡೆ ಬೇಗ ಹಾಕಿಸ್ಕೊಂಡು ಅವತ್ತು ಪೂರ್ತಿಯಾಗಿ ಕೆಲಸ ಇತ್ತು ನನಗೆ. ತುಂಬ ಅಂದರೆ 2 ಗಂಟೆ ರಾತ್ರಿ ತಕ್ಕಲು ಕೆಲಸ ಇತ್ತು. ಅಲ್ಲಿಂದ ನಾವು ಮುಗಿಸ್ಕೊಂಡು ಮನೆ ಕಡೆ ಬಂದಾಗ ನೋಡ್ತಾ ಇರ್ಬೋದು, ಇದು ರಾತ್ರಿ ಇನ್ನು ಇದು 12 ಗಂಟೆ ರಾತ್ರಿನಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೆ. ಎಷ್ಟು ಕೆಲಸ ಇತ್ತು ಅಂದರೆ ನಿಜವಾಗ್ಲೂ ಅರ್ಧಂಬರ್ಧ ಮಾಡ್ಕೊಂಡಿರೋವಂಥ ಕೆಲಸ. ಇದು ಬೆಳಗ್ಗಿನ ಪೂಜೆ, ಚಪ್ರ ಪೂಜೆ. ನಾವೆಲ್ಲ ಮಲ್ಕೊಂಡಿದ್ದು ಕರೆಕ್ಟಾಗಿ 2:30-3 ಗಂಟೆ ಆಗೋಗಿತ್ತು ಹಿಂದಿನ ದಿವಸ ರಾತ್ರಿ ಕೂಡ. ಇದು ಚಪ್ರ ಪೂಜೆದು ಮಾಡ್ತಾ ಇರೋವಂಥದ್ದು. ನನಗೆ ಸ್ಯಾರಿ ಕೂಡ ಉಡೋಕ್ಕೆ ಟೈಮ್ ಸಾಕಾಗಲಿಲ್ಲ. ಯಾಕಂದರೆ ಇನ್ನೂ ಎಲ್ಲ ರೆಡಿ ಮಾಡ್ಕೊತಾನೆ ಇದ್ದರು. ಚಪ್ರ ಪೂಜೆ ದಿವಸನೂ ಬಂದಿದ್ದರು. ನನಗೆ ಪೂಜೆ ಮಾಡೋ ದಿವಸನೂ ಮನೆ ರೆಡಿ ಮಾಡ್ತಾನೆ ಇದ್ದರು. ಇನ್ನೂ ಕೂಡ ಟೈಮು ನನಗೆ ಇನ್ನೂ ಕೂಡ ರೆಡಿ ಮಾಡೋದೇ ಇದೆ ಮನೆ. ಆದರೆ ಪೂಜೆ ಮಾಡಿಸ್ಕೊಂಬಿಟ್ಟು ಆಮೇಲೆ ಕೂಡ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಮು ಚೆನ್ನಾಗಿತ್ತು. ಅದಕ್ಕೋಸ್ಕರ ರಾಜಯೋಗ ಇದ್ದಿದ್ದರಿಂದ ಗೃಹ ಪ್ರವೇಶನ ಮಾಡಿಸ್ಕೊಂಡು ಆಮೇಲೆ ಮಿಕ್ಕಿದ್ನ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಅಂದು ಎಲ್ಲರಿಗೂ ಎಷ್ಟು ಹಿಂಸೆ ಕೊಟ್ಟು ನಾನಂತೂ ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದೀನಿ. ಬರೀ ಒಂದು
4ರಿಂದ 5 ತಿಂಗಳಲ್ಲಿ ನಾನು ಮನೇನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕೆಂದರೆ ಅಷ್ಟು ಪ್ರೆಷರ್ ಹಾಕಿ ಮನೇನ ಕಟ್ಟಿಸ್ಕೊಂಡಿರುವಂಥದ್ದು. ಇನ್ನೂ ಸ್ವಲ್ಪ ಅಂದರೆ 6 ತಿಂಗಳು ತೊಗೊಂತು ಅವ್ರ ಲೆಕ್ಕ. ನನ್ನ ಪ್ರಕಾರ ಇನ್ನೂ 2 ತಿಂಗಳು ಬೇಗನೆ ಆಗಿರೋವಂಥದ್ದು ಮನೆ, ಬೇಗನೆ ಆಗಬೇಕಾಗಿತ್ತು. ಸೊ ಹಂಗಾಗಿ ನನಗೆ ನನ್ನ ಮಗುಂಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡಿಸ್ಕೊಂಡಿದ್ದಿದ್ದು ಕೆಲಸನ. ಬೇರೆ ಕಡೆ ಇದ್ದಿದ್ದರೆ ನಮಗೂ ಕೂಡ ಅಷ್ಟು ಅವಶ್ಯಕತೆ ಬೇಗ ಮಾಡಿಸೋ ಅಷ್ಟು ಅವಶ್ಯಕತೆ ಇರಲಿಲ್ಲ. ಸೊ ಕೆಳಗಡೆ ಇದ್ದಿದ್ದ ಕಾರಣ ನಾವು ಕೂಡ ಬೇಗನೆ ಮಾಡಿಸ್ಕೊಬೇಕಾಯಿತು. ಇಲ್ಲಿ ಚಪ್ರದ ಪೂಜೆಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ಅಮ್ಮ. ನನಗಂತೂ ಅದ್ರ ಬಗ್ಗೆ ಏನೇನೂ ಗೊತ್ತಿಲ್ಲ. ಅಮ್ಮ ಕೂಡ ಅದೆಲ್ಲ ಹೇಳ್ತಾಯಿದ್ರು, ಹೆಂಗೆ ಏನೇನು ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದೇ ಪ್ರಕಾರವಾಗಿ ನಾವು ಕೂಡ ಇಲ್ಲಿ ನಾನು ನಮ್ಮ ಯಜಮಾನರು ಸೇರಿಕೊಂಡು ಪೂಜೆನೂ ಕೂಡ ಮಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಾಯಿತು. ಎಲ್ಲೂ ಕೂಡ ಯಾವುದೂ ಕೂಡ ಸ್ವಲ್ಪನೂ ಮಿಸ್ಟೇಕ್ ಆಗಲಿಲ್ಲ. ಹೇಳಬೇಕು ಅಂತಂದರೆ ಎಲ್ಲನೂ ಇನ್ ಟೈಮ್ಗೆ ಎಲ್ಲನೂ ಕರೆಕ್ಟಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಾಯಿತು ಅಂತ ಅಂದರೆ ಅಷ್ಟು ಚೆನ್ನಾಗಿ ಪೂಜೆನೂ ಕೂಡ ಬೇಗ ಮುಗೀತು. ಹಾಗೆ ನಾನು ಅಂದ್ಕೊಂಡಿದ್ದ ಡೇಟಲ್ಲಿ ಕೂಡ ನನಗೆ ಪೂಜೆ ಕೂಡ ಮುಗೀತು. ಇದು ಚಪ್ರದ ವಿಡಿಯೋ. ನಾವು ಚಪ್ರ ಹಾಕುವಾಗ ಇಲ್ಲಿ ಹಾಲು, ತುಪ್ಪ, ಹಾಗೆ ಇಲ್ಲಿ ಒಂದು ಕಡ್ಡಿನ ನಿಲ್ಲಿಸ್ಕೊಂಡಿರ್ತೀವಿ. ಹಾಗೆ ಇದಕ್ಕೆ ಮಾಮೂಲಿಯಾಗಿ ಪೂಜೆನ ಮಾಡ್ಕೊಬೇಕು. ನವಧಾನ್ಯದ ಗಂಟು ಅಂತ ಏನು ಹೇಳ್ತಾರೆ ಅದನ್ನು ಇದಕ್ಕೆ ಕಡ್ಡಿಗೆ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಕೂಡ ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ಒಂದು ಸಂಪ್ರದಾಯಬದ್ಧವಾಗಿ ಮಾಡಿಕೊಂಡು ಬರೋವಂಥ ಚಪ್ರ ಪೂಜೆ ಆಗಿರುತ್ತೆ. ಇದು ಮದುವೆನಲ್ಲೂ ಅಷ್ಟೇ, ಹೊಸ ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೇ ಇದೇ ರೀತಿ ಚಪ್ರದ ಪೂಜೆನ ಮಾಡ್ಕೋಬೇಕಾಗತ್ತೆ. ನನಗೆ ಏನೂ ಗೊತ್ತಿಲ್ಲದೆ ಕಾರಣ ನಮ್ಮಮ್ಮನ ಕೇಳಿ ಎಲ್ಲ ಮಾಡ್ಕೊಬೇಕಾಯಿತು. ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾಗಳೇ ಇದೇ ಇಲ್ಲ ನನಗೆ. ಹಾಗೆ ಇದು ಕೂಡ ಮುಗೀತು. ರಾತ್ರಿ ಎಲ್ಲ ಪೂರ್ತಿಯಾಗಿ ಕೆಲಸ ಮಾಡ್ಕೊತಿದ್ರು. ಎಲ್ಲ ತೊಳೆದು ನೀಟಾಗಿ ಎಲ್ಲ. ಇನ್ನು ಪೇಂಟು ಕೂಡ ಚಪ್ರದ ಪೂಜೆ ದಿವಸ ಪೇಂಟು ಎಲಿವೇಶನ್ಗೆಲ್ಲ ಅವರು ಪೇಂಟ್ನ ಒಂದು ಕೋಟ್ ಮಾತ್ರ ಹೊಡೆಸ್ಕೊಂಡಿದ್ದೆ, ಇನ್ನೊಂದು ಕೋಟು ಆಮೇಲೆ ಹೊಡೀರಿ ಅಂತ ಹೇಳಿದೆ. ಇನ್ನು ಒಳಗಡೆ ಎಲ್ಲ ಡಿಸೈನು ಹಾಗೆ ಇನ್ನೂ ಸ್ವಲ್ಪ ಕಲರೆಲ್ಲ ಸ್ವಲ್ಪ ಚೇಂಜ್ ಮಾಡೋದಿತ್ತು. ಪೂಜೆ ಮಾಡಿಸ್ಕೊಳ್ಳೋ ಕಾರಣ ಸ್ವಲ್ಪನೇ ಮಾಡಿಸ್ಕೊಂಡು ಪೂಜೆಗೆ ಕೂರಬೇಕಾಯಿತು. ನೋಡ್ತಾ ಇರ್ಬೋದು, ಇನ್ನು ಪೇಂಟು ಮಾಡ್ಕೊತಾ ಇದ್ರು. ಇಲ್ಲಿ ನಮ್ಮ ಚಪ್ರದ ಅಲಂಕಾರ ಯಾವ ಥರ ಇತ್ತು ಅಂತ. ಹಾಗೆ ನಮ್ಮ ಹುಡುಗರೆಲ್ಲ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಚಪ್ರ ಹಾಕೋದಕ್ಕಾಗಲಿ ಇಲ್ಲೆಲ್ಲ ಕ್ಲೀನ್ ಮಾಡೋದಕ್ಕಾಗಲಿ ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಮಾಡ್ಕೊತಾಯಿದ್ರು. ಇದು ಬಂದು ನೈಟು ನಾವು 2 ಗಂಟೆ ರಾತ್ರಿನಲ್ಲಿ ವಾಶ್ ಮಾಡ್ತಾ ಇರೋವಂಥದ್ದು. ಸಿಕ್ಕಾಪಟ್ಟೆ ಖುಷಿಯಾಯಿತು. ನನಗೆ ತುಂಬ ಆಪ್ತರೆಲ್ಲ ಬಂದು ಇಲ್ಲಿ ನನಗೆ ಸಹಾಯ ಮಾಡ್ತಾಯಿದ್ರು. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.